ಎಸ್ಐಟಿಯಿಂದ ದೂರುದಾರರ ಹೇಳಿಕೆ ಮೇಲೆ ಈಗ ಪ್ರಜ್ವಲ್‌ನ ವಿಚಾರಣೆ ಮುಂದಾಗ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್‌ನ ಕೊಡಲಾಗಿದೆ. ಈಗ ಅಸಲಿ ವಿಚಾರಣೆ ಆರಂಭ ಆಗಲಿದೆ. ಹಾಸನದಲ್ಲಿ ಹರಿದಾಡಿದ ವಿಡಿಯೋಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಅಂತ ವಿಚಾರಣೆ ಮಾಡಲಿದ್ದಾರೆ. ಈಗ ಅಸಲಿ ವಿಚಾರಣೆ ಪ್ರಾರಂಭ ಆಗಲಿದೆ. ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಯಾವುದು ಅಂತ ಕೇಳಲಿದ್ದಾರೆ. ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು, ಯಾವ ಮೊಬೈಲ್ನಲ್ಲಿ ಮಾಡಿದ್ರಿ, ನಿಮ್ಮ ಮೊಬೈಲ್ ಫೋನ್ ಯಾರಾದರೂ ತೆಗೆದುಕೊಂಡಿದ್ರಾ? ಇವತ್ತು ಸಂಜೆ ಅಥವಾ ನಾಳೆ ಹಾಸನದಲ್ಲಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆಗಳಿದೆ. ಈ ಎಲ್ಲಾ ರೀತಿಯಾದಂತಹ ವಿಚಾರಣೆ ನಡೆಯಲಿದೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಯಾವುದು, ರೆಕಾರ್ಡ್ ಮಾಡಿದಂತಹ ಮೊಬೈಲ್ ಫೋನ್ ನಿಮ್ದೇನಾ ಅನ್ನುವಂಥ ಪ್ರಶ್ನೆ ಕೇಳಲಿದ್ದಾರೆ. ನಿಮ್ಮ ಮೊಬೈಲ್ ಫೋನ್ ಯಾರಾದರೂ ತೆಗೆದುಕೊಂಡಿದ್ರಾ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಲಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಹಾಸನದಲ್ಲಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ಮನೆಯಲ್ಲಿ ಸ್ಥಳ ಮಹಜರು ಮಾಡಲು ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಂತ್ರಸ್ತೆಯಿಂದ ಸ್ಥಳ ಮಹಜರು ಆಗಿದೆ. ಪ್ರಜ್ವಲ್ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಜ್ವಲ್ ನಿವಾಸದಲ್ಲಿ ಈಗಾಗಲೇ ಹಾಸಿಗೆ ದಿಂಬು ವಶಕ್ಕೆ ಪಡೆದಿದ್ದಾರೆ. ಯಾವಾಗ ಪ್ರಜ್ವಲ್ ವಿದೇಶದಿಂದ ಭಾರತಕ್ಕೆ ಬರ್ತೀನಿ ಅಂತ ವಿಡಿಯೋ ಮಾಡಿದ್ರಲ್ಲ, ಆಗ್ಲೇ ಒಂದು ಬಾರಿ ಸ್ಥಳ ಮಹಜರು ಮಾಡಲಾಯಿತು. ಅಲ್ಲಿಂದ ಹಾಸಿಗೆ ಮತ್ತು ದಿಂಬನ್ನ ತೆಗೆದುಕೊಂಡು ಹೋಗಿದ್ರು ಅಧಿಕಾರಿಗಳು. ಇನ್ನು ಎಸ್ಐಟಿಯಿಂದ ದೂರುದಾರರ ಹೇಳಿಕೆ ಮೇಲೆ ಆರೋಪಿ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆ ವೇಳೆ ಆರೋಪಿ ಪ್ರತಿ ಹೇಳಿಕೆಯನ್ನ ದಾಖಲಿಸಲಾಗುತ್ತೆ. ಈಗ ಎಸ್ಐಟಿಯಿಂದ ದೂರುದಾರರ ಹೇಳಿಕೆಗಳ ಮೇಲೆ ಪ್ರಜ್ವಲ್‌ನನ್ನ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆ ವೇಳೆ ಪ್ರತಿ ಹೇಳಿಕೆಗಳನ್ನ ಕೂಡ ದಾಖಲು ಮಾಡ್ಕೊಳ್ತಾರೆ. ಅವಶ್ಯಕತೆ ಇದ್ರೆ ಹೇಳಿಕೆ ನೀಡುವಾಗ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಹೇಳಿಕೆ ಪಡೆದ ಬಳಿಕ ಸ್ಥಳ ಮಹಜರು ಮಾಡಲಿದೆ ಎಸ್ಐಟಿ ಟೀಮ್. ಸಂತ್ರಸ್ತೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಆಗಿದೆ ಎಂದಿದ್ದಾರೆ. ಸಂತ್ರಸ್ತೆ ಹೇಳಿದ ಸ್ಥಳದ ಮಹಜರು ಮಾಡಬೇಕಾಗುತ್ತೆ. ಇದರ ಜೊತೆಗೇನೆ ಮೊಬೈಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಹೇಳಿದ್ದಾರೆ ಅಂದಿದ್ದಾರೆ. ಯಾವ ಮೊಬೈಲ್ನಿಂದ ವಿಡಿಯೋ ಕಾಲ್ ಮಾಡಿದ್ರು ಅಂತ ಪ್ರಶ್ನೆ ಕೂಡ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಮೇನ್ ಸೋರ್ಸ್ ಅಂದ್ರೆ ಆ ಮೊಬೈಲ್ ಮಿಸ್ಸಿಂಗ್ ಆಗಿದೆ ಅನ್ನುವಂಥ ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಸೊ ಆ ಮೊಬೈಲ್ ಸಿಕ್ಕರೇನೆ ಅಸಲಿ ಚಿತ್ರಣ ಸಿಗಲಿದೆ. ವಿಡಿಯೋ ಕಾಲ್ ಮಾಡಿದಂತ ಮೊಬೈಲ್ ಸೀಸ್ ಮಾಡಬೇಕಾಗುತ್ತೆ. ಯಾವ ದಿನ ವಿಡಿಯೋ ಕಾಲ್ ಮಾಡಿದ್ರು ಅಂತ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ವಿಡಿಯೋ ಕಾಲ್ ಲಿಸ್ಟ್ ಡಿಲೀಟ್ ಆಗಿದ್ರೆ ರಿಟ್ರೀವ್ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲದರ ಆಧಾರದ ಮೇಲೆ ಆಯಾಮಗಳ ಮೇಲೆ ಪ್ರಜ್ವಲ್‌ನನ್ನ ವಿಚಾರಣೆ ಮಾಡುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್ ಆರ್ಯ, ಈಗ ಅಸಲಿ ವಿಚಾರಣೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಈ ವಿಡಿಯೋ ಮಾಡಿದ್ಯಾರು, ಯಾವ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದ್ರು, ಈ ಮೊಬೈಲ್ ಅನ್ನ ಯಾರಾದ್ರೂ ಯೂಸ್ ಮಾಡ್ತಿದ್ರ ಅನ್ನುವಂತ ಆಯಾಮಗಳಲ್ಲಿ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂತ ಒಂದಿಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಸೊ ಯಾವೆಲ್ಲ ಆಂಗಲ್ ನಲ್ಲಿ ಈಗ ವಿಚಾರಣೆ ಮಾಡಲಾಗುತ್ತೆ ಪ್ರಜ್ವಲ್‌ನನ್ನ? ಚೇತನ್, ಸದ್ಯಕ್ಕೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಂತ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬಂದಿದ್ದಾರೆ. ಇನ್ನ ಈಗಲಿಂದ ಅಸಲಿ ತನಿಖೆ ಕೂಡ ಅಷ್ಟೇ ಆರಂಭವಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಮೇನ್ ಆಗಿರುವಂತಹದ್ದು, ಮೇನ್ ಸಾಕ್ಷ್ಯಾಧಾರ ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ ಬಳಸಿದಂತ ಮೊಬೈಲ್ ಫೋನ್. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ತನ್ನದೇ ಮೊಬೈಲ್ ನಲ್ಲಿ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಇತ್ತು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳ ಒಂದು ಪರವಾಗಿ ವಕಾಲತ್ತನ್ನು ವಹಿಸಿದಂತಹ ಅಡ್ವೊಕೇಟ್ ಕೂಡ ಅಷ್ಟೇ ಜಡ್ಜ್ನ ಮುಂದೆ ಒಂದಷ್ಟು ಅಂಶಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಆತನದ್ದೇ ಮೊಬೈಲ್ ನಲ್ಲಿ ಸಾಕಷ್ಟು ಮಹಿಳೆಯರ ಮತ್ತು ಯುವತಿಯರ ವಿಡಿಯೋಗಳನ್ನ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ. ಆ ಚಿತ್ರೀಕರಣ ಮಾಡ್ಕೊಂಡಿರುವಂತಹ ಮೊಬೈಲ್ ಈಗ ಮಿಸ್ಸಿಂಗ್ ಆಗಿದೆ. ಆ ಒಂದು ಮೊಬೈಲ್ ಅನ್ನ ನಾವು ಸೀಸ್ ಮಾಡುವಂತ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಆ ಒಂದು ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಎಷ್ಟು ಜನರಿಗೆ ಈ ರೀತಿಯಾಗಿ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು. ಅದೆಲ್ಲವನ್ನು ಕೂಡ ಅಷ್ಟೇ ಕನ್ಫರ್ಮೇಶನ್ಗೋಸ್ಕರ ಮತ್ತು ಅದೆಲ್ಲವೂ ಕೂಡ ಮೇನ್ ಎವಿಡೆನ್ಸ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದನ್ನ ನಾವು ರಿಟ್ರೀವ್ ಮಾಡಬೇಕು ಮತ್ತು ಅದನ್ನ ಸೀಸ್ ಮಾಡಬೇಕು ಅಂತ ಕೂಡ ಹೇಳಿದ್ರೆ, ಅದೇ ಪ್ರಜ್ವಲ್ ರೇವಣ್ಣ ಇದುವರೆಗೂ ಆ ಒಂದು ಮೊಬೈಲ್ ನ ಬಗ್ಗೆ ಯಾವುದೇ ರೀತಿಯಂತ ಒಂದು ತನಿಖೆ ಸಂದರ್ಭದಲ್ಲೂ ಕೂಡ ಹೇಳಿಲ್ಲ. ಬದಲಾಗಿ ಆತನ ಬಳಿ ಇರುವಂತಹ ಈಗಿನ ಮೊಬೈಲ್ ಏನಂತಿದೆ ಅದನ್ನ ಸೀಸ್ ಮಾಡ್ಕೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದು ಇತ್ತೀಚೆಗೆ ಖರೀದಿ ಮಾಡಿರುವಂತಹ ಮೊಬೈಲ್ ಅನ್ನುವಂಥದ್ದು ಗೊತ್ತಾಗಿದೆ. ಅದರಲ್ಲಿ ಯಾವುದೇ ರೀತಿಯಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಫುಟೇಜಸ್ ಆಗಿರ್ಬೋದು ಅಥವಾ ಫೋಟೋ ಎವಿಡೆನ್ಸಸ್ ಆಗಿರ್ಬೋದು ಅಥವಾ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಇದು ಯಾವುದೂ ಕೂಡ ಅಷ್ಟೇ ಪತ್ತೆಯಾಗಿಲ್ಲ. ಇದನ್ನ ಗಮನದಲ್ಲಿಟ್ಕೊಂಡಂತೆ ಎಸ್ಐಟಿ ಅಧಿಕಾರಿಗಳು
ಮದರ್ ಡಿವೈಸ್ ಅಂತ ಏನಿದೆ ಆ ಒಂದು ಮದರ್ ಡಿವೈಸ್ ಎಲ್ಲಿದೆ ಮತ್ತು ಅದು ಯಾರ ಬಳಿ ಇದೆ ಅನ್ನುವಂಥದ್ದನ್ನು ಕೂಡ ಇಂಟ್ರಾಗೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಹುತೇಕ ಈಗ SIT ಕಚೇರಿಗೆ ಕರ್ಕೊಂಡು ಬಂದ್ಬಿಟ್ಟು ಪ್ರಜ್ವಲ್ ರೇವಣ್ಣನನ್ನ ಮೊದಲು ಇಂಟ್ರಾಗೇಷನ್ ಮಾಡುವಂತದ್ದೇನು ಅಂತಂದ್ರೆ ತನ್ನ ಬಳಿ ಇದ್ದಂತಹ ಮೊಬೈಲ್ ಫೋನ್ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿದಂತಹ ಮೊಬೈಲ್ ಎಲ್ಲೋಯ್ತು, ಆ ಒಂದು ಫ್ರೆಂಡ್ ಮಧು ಅನ್ನುವಂತ ವ್ಯಕ್ತಿ ಯಾರು, ಒಂದೇ ಮೊಬೈಲ್ಗೆ ಇಬ್ಬರ ಲಾಕ್ಗಳನ್ನು ಹೇಗಿಡ್ಲಾಯ್ತು, ಅದು ಕೂಡ ಅಷ್ಟೇ ಫೇಸ್ ಲಾಕ್ ಹೇಗಿಟ್ರಿ, ಮಧುಗೂ ಮತ್ತು ಆ ಒಂದು ಮೊಬೈಲ್ ಫೋನ್ಗೂ ಏನ್ ಸಂಬಂಧ, ಮತ್ತು ಆತನಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು, ವಿಡಿಯೋ ಫುಟೇಜಸ್ ಆಗಿರ್ಬೋದು ಆ ಮೊಬೈಲ್ ನಲ್ಲಿತ್ತ, ಮತ್ತು ಎಷ್ಟು ಜನರ ಒಂದು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ವಿಡಿಯೋಗಳನ್ನ ಆ ಒಂದು ಮೊಬೈಲ್ ಇಳ್ಳಾಗಿತ್ತು. ಈಗ ಆ ಒಂದು ಮೊಬೈಲ್ ಫೋನ್ ಎಲ್ಲಿದೆ ಅನ್ನುವಂಥದ್ರ ಬಗ್ಗೆ ಇಂಟ್ರಾಗೇಷನ್ ಮಾಡ್ತಾರೆ. ಇದಕ್ಕೆ ಪ್ರಜ್ವಲ್ ರೇವಣ್ಣ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಒಂದು ಮೂಲಗಳ ಪ್ರಕಾರವಾಗಿ ಆ ಒಂದು ಮೊಬೈಲ್ ಫೋನ್ ಕಳೆದೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಆದ್ರೆ ಕಳೆದೋಗಿರುವಂತದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ಕೂಡ SIT ಅಧಿಕಾರಿಗಳಿಗೂ ಕೂಡ ಸಿಕ್ಕಿಲ್ಲ. ಒಂದು ವೇಳೆ ಕಳೆದೇ ಏನಾದ್ರೂ ಹೋಗಿದ್ದಂತ ಪಕ್ಷದಲ್ಲಿ ಯಾವ ಒಂದು ಸ್ಟೇಷನ್ ನ ವ್ಯಾಪ್ತಿಯಲ್ಲಿ ಅದು FIR ಆಗಿದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿರುತ್ತೆ. ಒಂದು ವೇಳೆ FIR ಏನಾದ್ರೂ ಹಿಂದೆ ಏನಾದ್ರೂ ಕಳೆದೋಗಿರುವಂತದ್ರ ಬಗ್ಗೆ ರಿಜಿಸ್ಟರ್ ಆಗಿದ್ರೆ ಆ ಒಂದು ಕಳೆದೋಗಿರುವಂತಹ ಮೊಬೈಲ್ ನ ಹುಡುಕಾಟ ಮಾಡುವಂತಹ ಒಂದು ತನಿಖೆ ಯಾವ ಒಂದು ಹಂತಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಕೂಡ SIT ಅಧಿಕಾರಿಗಳ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ಅತ್ಯಾಚಾರದ ಪ್ರಕರಣದ ಇನ್ವೆಸ್ಟಿಗೇಷನ್ಗಿಂತಲೂ ಈ ಒಂದು ಮೊಬೈಲ್ ಫೋನ್ ಎಲ್ಲೋಯ್ತು ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ SIT ಅಧಿಕಾರಿಗಳು ತುಂಬಾ ಕಾತರದಿಂದ ಕಾಯ್ತಾ ಇರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಮೊಬೈಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ, ಆ ಒಂದು ಹೇಳಿಕೆಗಳಿಗೆ ತಕ್ಕಂತೆ ಮುಂದೆ ಯಾವ ರೀತಿಯಂತ ಒಂದು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅಷ್ಟೇ SIT ಅಧಿಕಾರಿಗಳು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಚೇತನ್, ಓಕೆ ಫೈನ್, ಹಾಗೆ ಸಂಪರ್ಕದಲ್ಲಿ ಮಂಜು, ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣಗೆ 2 ಆಯಾಮಗಳಲ್ಲಿ ವಿಚಾರಣೆ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಿದ್ದಾರೆ. 2 ಆಯಾಮ ಯಾವ್ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಒಂದು ತಪ್ಪೊಪ್ಪಿಕೊಳ್ಳೋದು ಅಥವಾ ಆರೋಪವನ್ನ ತಳ್ಳಿ ಹಾಕೋದು. ಈ 2 ಸಾಧ್ಯತೆಗಳಲ್ಲೂ ಕೂಡ ತನಿಖೆಯನ್ನ ಚುರುಕು ಮಾಡೋದಕ್ಕೆ SIT ಅಧಿಕಾರಿಗಳು ಚಿಂತನೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ತಪ್ಪನ್ನ ಒಪ್ಪಿಕೊಂಡ್ರೆ ತನಿಖೆಯ ಹಾದಿಯೇ ಬದಲಾಗುತ್ತೆ. ಆರೋಪಿ ಹೇಳಿಕೆ ದಾಖಲಿಸಿಕೊಂಡು ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಕೃತ್ಯ ಅಂತ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡ್ತಾರೆ ಅಧಿಕಾರಿಗಳು. ಇನ್ ಕೇಸ್ ಏನಾದ್ರೂ ಪ್ರಜ್ವಲ್ ರೇವಣ್ಣ ತಪ್ಪನ್ನ ಒಪ್ಪಿಕೊಂಡ್ರೆ, ಆರೋಪ ತಳ್ಳಿ ಹಾಕಿದ್ರೆ ಸಂತ್ರಸ್ತೆ ಹೇಳಿಕೆಗೆ ಪ್ರಾಮುಖ್ಯತೆ ಸಿಗುತ್ತೆ. ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆಯೇ ಮುಖ್ಯ ಆಗಲಿದೆ. ಈಗಾಗಲೇ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗಿದೆ. ಈಗಾಗಲೇ ಸಂತ್ರಸ್ತೆ ಹೇಳಿಕೆ ದಾಖಲಿಸಿರುವಂತಹ SIT ಟೀಮ್ ಸ್ಥಳ ಮಹಜರು ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಸಂಗ್ರಹ ಮಾಡಿದೆ. ಪ್ರಜ್ವಲ್ ಕೇಸ್ ಸಂಬಂಧ 2 ಆಯಾಮಗಳಲ್ಲೂ ಕೂಡ ತನಿಖೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.